ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮ್ಮ ಗೀತಾ. ಸ್ನೇಹಿತರೆ, ಇವತ್ತಿನ ವ್ಲಾಗಲ್ಲಿ ಬಂದುಬಿಟ್ಟು ಹೊಸ ಮನೆಯದು ಅಂದರೆ ನಮ್ಮದು ರೆಂಟ್ ಹೋಮ್ದು ಹಾಲುಕ್ಕಿಸೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಫ್ರೈಡೇದಿದು ವ್ಲಾಗು. ಯಾಕಂದರೆ ನನಗೆ ಅಪ್ಲೋಡ್ ಮಾಡೋದು ಲೇಟ್ ಆಗಿಬಿಡ್ತು. ಯಾಕಂದರೆ ನಾನು ಆಫೀಸ್ ವರ್ಕಿಗೆಲ್ಲ ಹೋಗ್ತೀನಿ, ಸೊ ಹಾಕೋಕ್ಕಾಗಲಿಲ್ಲ. ಅದಕ್ಕೆ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಕ್ಲಿಪ್ ಮಾಡ್ಕೊಂಡಿದ್ದೆ ನನ್ನ ವೀಡಿಯೋಸ್ನ. ಅವತ್ತು ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಸೊ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಬೇಗನೆ ಎದ್ದು ನಾನು ನೈಟೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಫ್ರೆಶ್ ಅಪ್ ಆಗಿ ನಾವು ರೆಂಟೆಡ್ ಹೌಸ್ಗೆ ಬಂದ್ವಿ. ಬೆಳಗ್ಗೆ 5 o'clock ಆಗಿತ್ತು ಅನಿಸುತ್ತೆ. ಆ ಟೈಮಲ್ಲಿ ನಾನು ನಮ್ಮ ಸಿಸ್ಟರ್ ಕೂಡ ಬಂದು ಎಲ್ಲ ನೋಡ್ಬೋದು ನೀವು. ಎಲ್ಲ ಕ್ಲೀನ್ ಆಗಿದೆ. ಹಿಂದಿನ ದಿನವೇ ಸೆಕ್ಯೂರಿಟೀಸ್ ಕೈಲಿ ಅವರು ಕ್ಲೀನ್ ಮಾಡಿಸಿದ್ರು ಮನೆಯೆಲ್ಲ. ನಾವು ಬಂದುಬಿಟ್ಟು ಸ್ವಲ್ಪ ಕಸ ಎಲ್ಲ ಗೂಡಿಸ್ಕೊಂಡು ಆಕಳು ಗೋಮಂತ್ರ ಎಲ್ಲ ಹಾಕಿ ಕ್ಲೀನ್ ಮಾಡ್ಕೊಂಡ್ವಿ. ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ನೋಡಿ, ಈ ಥರ ಇದೆ ನಮ್ಮದು ರೆಂಟೆಡ್ ಹೌಸ್. ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಎಲ್ಲ ಕ್ಲೀನ್ ಆಗಿತ್ತು. ಇವಾಗ ನಾನು ಹೊರಗಡೆ ಬಂದು ಫಸ್ಟು ಗೊತ್ತೇ ಇದೆಯಲ್ಲ ನಿಮಗೆ, ಬಾಗಿಲು ಪೂಜೆ ಫಸ್ಟಿಗೆ ನಾವು ಮಾಡ್ಕೋಬೇಕಾಗತ್ತೆ. ಇವಾಗ ನಾನೆಲ್ಲ ಬಾಗಿಲು ಪೂಜೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡ್ಬೋದು, ಮಾಡಿಕೊಂಡು ಸಿಂಪಲ್ಲಾಗಿ ರಂಗೋಲಿನ ಬಿಡಿಸ್ಕೊಂಡು ದೀಪ ಎಲ್ಲ ಹಚ್ಚಿ ಹೊರಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡೆ. ಇದು ಅಪಾರ್ಟ್ಮೆಂಟು. ಮುಂದ್ಗಡೆ ಅಷ್ಟೊಂದು ಜಾಗ ಇರಲ್ಲ, ಸೊ ಸಿಂಪಲ್ಲಾಗಿ ಅಷ್ಟೇ ಹಾಕ್ಕೊಂಡು ಒಳಗಡೆ ಬಂದು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಹಾಲುಕ್ಸೋ ಕಾರ್ಯಕ್ರಮ ಇಟ್ಕೊಂಡಿದ್ದು. ಪೂಜೆನೂ ಮಾಡ್ಕೊಂಡ್ವಿ. ಬಟ್ ನಾವು ವರಮಹಾಲಕ್ಷ್ಮಿನ ಕೂರಿಸಲ್ಲ. ದೀಪಾವಳಿ ಹಬ್ಬದಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡ್ಕೋತೀವಿ. ಮತ್ತು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಹೊರಗಡೆದೆಲ್ಲ ಪೂಜೆ ಎಲ್ಲ ಮುಗೀತು. ಇವಾಗ ಒಳಗಡೆದು ಲಕ್ಷ್ಮಿ ಸಿಂಪಲ್ಲಾಗಿ ಕಳಶ ಎಲ್ಲ ಕೂರಿಸಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ತೀವಿ ಒಳಗಡೆ. ನಾನು ನೋಡ್ತಾ ಇರ್ಬೋದು, ಮಕ್ಕಳು ರೆಡಿಯಾಗಿ ಬಂದರು. ಮಮ್ಮಿ ಪ್ರಸಾದ ಎಲ್ಲ ಮಾಡ್ಕೊಂಡು ಬಂದಿದ್ದರು ದೇವರಿಗೆ ಎಡೆಗೆ ಅಂಥೇಳಿ. ಇದೆಲ್ಲ ಹೊರಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು, ಸೊ ಇವಾಗ ಒಳಗಡೆ ನೋಡ್ಬೋದು ಹಾಲುಕ್ಸೋಕ್ಕೆ ಒಲೆನೂ ರೆಡಿ ಮಾಡಿದ್ವಿ. ಬಟ್ ಇಲ್ಲಿ ಸಿಲಿಂಡ್ರು ಗ್ಯಾಸು ತರ್ಬೋದಾಗಿತ್ತು. ಬಟ್ ಆಮೇಲೆಲ್ಲ ಶಿಫ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಸಿಂಪಲ್ಲಾಗಿ ಈ ಥರ ಇದ್ರ ಮೇಲೆ ಉಕ್ಸಿದ್ರೆ ಒಳ್ಳೇದಂತ ಹೇಳ್ತಾರೆ. ನಾವು ಇದೇ ಥರನೇ ರೆಡಿ ಮಾಡಿಕೊಂಡು ಇವಾಗ ಹಾಲು ಉಕ್ಕಿಸ್ಬೇಕು. ಒಂದು ಚಿಕ್ಕ ಪಾತ್ರೆ ತೊಗೊಂಡು ಅದಕ್ಕೆ ಒಲೆಗೆ ಎಷ್ಟು ಆಗುತ್ತೆ ನೋಡಿ, ಆ ಥರ ನೋಡಿಕೊಂಡು ನಾನು ಪಾತ್ರೆನ ತೊಗೊಂಡು ಇವಾಗ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಯಿತು ಫ್ರೆಂಡ್ಸ್ ಹಾಲು ಉಕ್ಸೋ ಕಾರ್ಯಕ್ರಮ. ನಾನು, ನಮ್ಮ ಸಿಸ್ಟರು, ನನ್ನ ಮಕ್ಕಳು ಮತ್ತು ಆಮೇಲೆ ನನ್ನ ಫ್ರೆಂಡ್ಸು ಎಲ್ಲರೂ ಸೇರಿಕೊಂಡು ಪೂಜೆ ಎಲ್ಲ ಮಾಡಿದ್ವಿ. ತುಂಬಾ ಚೆನ್ನಾಗಾಯಿತು. ಬೆಳಗ್ಗೆನೇ ಮುಗಿಸ್ಬಿಟ್ವಿ. ಯಾಕಂದರೆ ನಾವು ಆಫೀಸ್ಗೆ ಹೋಗ್ಬೇಕು ಎಲ್ಲರೂ. ಎಷ್ಟು ಬೇಗ ಆಗುತ್ತೆ ನೋಡಿ, ಅಷ್ಟು ಬೇಗ ಎಲ್ಲ ಮುಗಿಸ್ಕೋಬೇಕಾಗತ್ತೆ ಬೆಳಗ್ಗೆನೇ. ಸೊ ಬೆಳಗ್ಗೆ ಚೆನ್ನಾಗಾಯಿತು. ಎಲ್ಲ ಪೂಜೆನೂ ಚೆನ್ನಾಗಿ ಮಾಡ್ಕೊಂಡ್ವಿ. ಅದು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಹಾಲು ಉಕ್ಸಿದ್ದೀವಿ ಅಂಥೇಳಿ ತುಂಬಾ ಖುಷಿ ಇತ್ತು. ಸೊ ಸಂಡೇ ನಾವು ಶಿಫ್ಟಿಂಗ್ ಕಾರ್ಯಕ್ರಮ ಇಟ್ಕೊಳ್ತೀವಿ. ಹಾಗಾಗಿ ಫ್ರೈಡೇ ದಿನವೇ ನಾವು ಈ ಥರ ಎಲ್ಲ ಮುಗಿಸ್ಕೊಂಡ್ವಿ. ಹಾಲು ಉಕ್ಸೋ ಪೂಜೆನೆಲ್ಲ ಮುಗಿಸ್ಕೊಂಡ್ವಿ. ಬಟ್ ಮನೆಗೆ ಹೋಗಿ ಅವತ್ತಿನ ದಿನ ನಾವು ಮಲಗಲಿಲ್ಲ. ಅವತ್ತಿನ ದಿನ ಅಲ್ಲೇ ಮಲ್ಕೊಂಡ್ವಿ. ಯಾಕಂತಂದರೆ ಪೂಜೆ ಎಲ್ಲ ಮಾಡಿ ಹಾಲು ಉಕ್ಸಿದ ಮೇಲೆ ಡೋರೆಲ್ಲ ಹಾಕ್ಕೊಂಡು ಹೋಗಬಾರ್ದು ಅಂತ ಹೇಳ್ತಾರೆ. ಸೊ ನಾವು ಅಲ್ಲೇ ಸ್ಟೇ ಮಾಡಿಕೊಂಡು ಸಂಡೇ ದಿನ ಎಲ್ಲ ಶಿಫ್ಟ್ ಮಾಡ್ಕೊಂಡ್ವಿ. ಹೀಗಾಗಿ ನನಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಲೇಟ್ ಆಗಿಬಿಡ್ತು. ಇಲ್ಲಾಂದರೆ ನಾನು ಆ್ಯಕ್ಚುಲಿ ಸ್ಯಾಟರ್ಡೇನೇ ಹಾಕಬೇಕಾಗಿತ್ತು. ಮತ್ತು ನಂದು ಆಫೀಸ್ ವರ್ಕ್ ಇರುತ್ತೆ, ಮಕ್ಕಳು ಬೇರೆ ಸ್ಕೂಲು. ಸೊ ಹೀಗಾಗಿ ತುಂಬ ಬ್ಯುಸಿ ಆಗಿಬಿಟ್ಟೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಾಲು ಉಕ್ತು ಅಂಥೇಳಿ. ಸೊ ತುಂಬ ಚೆನ್ನಾಗಾಯಿತು ಪೂಜೆ ಮಾತ್ರ. ನನ್ನ ಫ್ರೆಂಡ್ಸಿಗೂ ಮತ್ತು ನನ್ನ ಸಿಸ್ಟರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕಂದರೆ ತುಂಬಾ ಹೆಲ್ಪ್ ಮಾಡಿದ್ರು. ಬೇಗನೆ ಪೂಜೆ ಎಲ್ಲ ಆಯಿತು. ಸೊ ಇದ್ರ ಜೊತೆಗೇ ಅವತ್ತಿನ ದಿನವೇ ನಾವು ಹೊಸ ಬೈಕ್ ತೊಗೊಂಡ್ವಿ. ಅದು ಒಂದು ಕಡೆ ಖುಷಿ ಇತ್ತು. ಸೊ ಅದ್ರದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡ್ತಾ ಇರ್ಬೋದು, ಇದಾಗಿತ್ತು ನನ್ನ ರೆಂಟೆಡ್ ಹೌಸ್ದು ಹಾಲುಕ್ಕಿಸುವ ಶಾಸ್ತ್ರ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.